ಅಧ್ಯಕ್ಷರೇ ಉತ್ತರವನ್ನು ಒದಗಿಸ್ತಿದ್ದೇನೆ. ಸಭಾಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕೊಡೋದಕ್ಕೆ ಮುಂಚೆ ಒಂದು ವಿಷಯನ ತಮ್ಮ ಗಮನಕ್ಕೆ ತರಬೇಕು. ಉಪಮುಖ್ಯಮಂತ್ರಿಗಳ ಬಗ್ಗೆ ನಾನು ಅವರ ಸಾಧನೆ, ಅವರು ಕೆಲವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿರೋದ್ರ ಬಗ್ಗೆ ಫಸ್ಟು ತಮ್ಮ ಗಮನಕ್ಕೆ ತರ್ತೀನಿ. ಪ್ರಧಾನಮಂತ್ರಿಗಳು ಬೆಂಗಳೂರು ನಗರಕ್ಕೆ ಬಂದಾಗ ಸುಮಾರು 1.5 ಲಕ್ಷ ಕೋಟಿಗೆ ಅನುದಾನಕ್ಕೆ ಬೇಡಿಕೆ ಇಡ್ತಾರೆ. ಅನುದಾನ ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಟನಲ್ ರಸ್ತೆಗೆ 41,780 ಕೋಟಿ, ಆಮೇಲೆ ಎಲಿವೇಟೆಡ್ ಕಾರಿಡಾರ್ಗೆ 15,000 ಕೋಟಿ, ಪೆರಿಫೆರಲ್ ರಿಂಗ್ ರೋಡ್ಗೆ 27,000 ಕೋಟಿ, ಘನತ್ಯಾಜ್ಯ ವಿಲೇವಾರಿಗೆ 33,200 ಕೋಟಿ, ಡಬಲ್ ಡೆಕ್ಕರ್ ಫ್ಲೈಓವರ್ಗೆ 8,916 ಕೋಟಿ, ಅದೇ ರೀತಿ ರಾಜಕಾಲುಗಳ ಪಕ್ಕದಲ್ಲಿ 3,000 ಕೋಟಿ. ಬಹುಶಃ ಪ್ರಪಂಚದ ಇತಿಹಾಸದಲ್ಲಿ ರಾಜಕಾಲುಗಳ ಪಕ್ಕದಲ್ಲಿ 45 ಮೀಟ್ರು ಮತ್ತು 45 ಮೀಟ್ರು ಅಗಲೀಕರಣ ಮಾಡಿ ರಸ್ತೆ ಮಾಡೋಂಥದ್ದಕ್ಕೆ ಒಂದು ಚಾಲನೆ ಕೊಟ್ಟಿದ್ದಾರೆ. ಆ ಚಾಲನೆ ಕೊಟ್ಟಿರೋಂಥದ್ದು ಹೇಳ್ತೀನಿ. ನಾನು ಅವರ ಸಾಧನೆ ಬಗ್ಗೆ ಹೇಳ್ತಾ ಇದ್ದೀನಿ. ಬೇಡಿಕೆ ಇದು ನೋಡಿ, ಇದು ಪ್ರಶ್ನೆ ಉತ್ತರ. ಇದು ಪ್ರಶ್ನೆ ಅದನ್ನು ಕೇಳಿ ಅದರ ಪರಿಹಾರ ಕಂಡುಕೊಳ್ಳಿ. ಬೇರೆ ಏನು ವಿಚಾರ, ಉತ್ತಮವಾದ ವಿಚಾರಗಳು ಆಫೀಸಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ. ನಾನೇನು ಬೇರೆ ಡೈವರ್ಟ್ ಆಗ್ತಾ ಇಲ್ಲ. ಅಲ್ಲ, ಪ್ರಶ್ನೆ ಬೇರೆ ಡೈವರ್ಟ್ ಆಗ್ತಾ ಇಲ್ಲ. ಈಗ ನೋಡಿ, ಬೆಂಗಳೂರು ನಗರದಲ್ಲಿ ಇದಕ್ಕೆ ಪ್ರಧಾನಮಂತ್ರಿಗಳು ಕೊಟ್ಟಂತ ಬೇಡಿಕೆಗೆ ಸಂಬಂಧಪಟ್ಟ ಮಾತಾಡ್ತಾ ಇಲ್ಲ. ಈಗ ಪ್ರಶ್ನೆ ಏನಿದೆ ಆ ಪ್ರಶ್ನೆಗೆ ಸಭಾಧ್ಯಕ್ಷರೇ, ಬನ್ನಿ. ಸಭಾಧ್ಯಕ್ಷರೇ, ಸುಮಾರು ಎಲ್ಲಾರ್ಗೂ ಸಮಯ ಕೊಟ್ಟಿದ್ದೀರಿ, ನನಗೂ ಸಮಯ ಕಷ್ಟ ಹೇಳ್ತೀನಿ. ರಾಜಕಾಲುವೆದು ಹೇಳಿದ್ದು ಯಾಕೆ ಅಂತಂದ್ರೆ ಅದನ್ನ ಬೇಕಾದ್ರೆ ಅದನ್ನ ಬಿಟ್ಟೇ ಮಾತಾಡ್ತೀನಿ. ನಾನು ಕೇಳಿರುವಂತ ಪ್ರಶ್ನೆ, ಮೆಟ್ರೋ ಮಾರ್ಗದ ಒಂದು ನಿಲ್ದಾಣದಿಂದ ಮತ್ತೊಂದು ನಿಲ್ದಾಣದ ಅಂತರವನ್ನು ಯಾವ ಮಾನದಂಡಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಮಾಹಿತಿ ನೀಡಿ ಅಂತ ಕೇಳಿದ್ದೀನಿ. ಅದಕ್ಕೇನು ಕೊಟ್ಟಿದ್ದಾರೆ? ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಮತ್ತು ಪ್ರಯಾಣಿಕರ ಸಂಖ್ಯೆಯನ್ನು ಹೆಚ್ಚಿಸಲು ನಿಲ್ದಾಣಗಳನ್ನು ವಾಣಿಜ್ಯ ಸಂಸ್ಥೆಗಳು ಮತ್ತು ವಸತಿ ಪ್ರದೇಶಗಳ ಹತ್ತಿರದಲ್ಲಿ ಯೋಚಿಸಲಾಗಿದೆ. ಇದು ಶಾರ್ಟಾಗೆ ಮಾತಾಡ್ತೀನಿ ಸಭಾಧ್ಯಕ್ಷರೇ. ಆಯ್ತು, ಎರಡನೇ ಪ್ರಶ್ನೆಗೆ ಬರ್ತೀನಿ. 2A ಮತ್ತು 2B ಮೆಟ್ರೋ ನಿಲ್ದಾಣಗಳನ್ನು ಸಾರ್ವಜನಿಕರ ಸೇವೆಗಾಗಿ ಮತ್ತು ಬಳಕೆಗಾಗಿ ನಿರ್ಮಾಣ ಮಾಡಲಾಗುತ್ತಿದ್ದು ಅನುಮೋದಿತ ನೀಲಿ ನಕ್ಷೆಯಂತೆ ನಿರ್ಮಾಣ ಅಥವಾ ಮಾರ್ಪಾಡುಗೊಳಿಸಲಾಗುವುದು ಅಂತ ಕೇಳಿದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಏನಂದರೆ, 2A 2B ಅನ್ನೋಂಥ ಒಂದು 2 ರೀಚು ಏನು ನಾವು DPR ಮಾಡ್ತೀವಿ, ಆ DPR ಪ್ರಕಾರ ಕೆಲಸ ನಡೀತಾ ಇದೆಯಾ, ನೀವು ಪರಿಶೀಲನೆ ಮಾಡಿದ್ದೀರಾ, ನೀವು ಗಮನಿಸಿದ್ದೀರಾ ಅಂತ ನಾನು ಕೇಳಿದ್ದೀನಿ. ಅದಕ್ಕೆ ಉತ್ತರ ಏನು ಕೊಟ್ಟಿದ್ದಾರೆ? ಮೆಟ್ರೋ ರೈಲು ಯೋಜನೆ 2A ಮತ್ತು 2B ನಲ್ಲಿ ಬರುವ ನೀಲಿ ನಕ್ಷೆಯಲ್ಲಿ ಅನುಮೋದಿತವಾದ ಬೆಟ್ಟಲ್ಸೂರು ಮೆಟ್ರೋ ನಿಲ್ದಾಣವನ್ನು ಹೊರತುಪಡಿಸಿ ಉಳಿದಂತೆ ಇತರೆ ಮೆಟ್ರೋ ನಿಲ್ದಾಣಗಳನ್ನು ಅನುಮೋದಿ ನೀಲಿ ನಕ್ಷೆಯಂತೆ ನಿರ್ಮಾಣ ಮಾಡುತ್ತಿದ್ದೇವೆ. ಸಭಾಧ್ಯಕ್ಷರೇ, ಒಟ್ಟು ಇದರಲ್ಲಿ ಬರ್ತಾ ಇರೋಂಥದ್ದು 17 ಸ್ಟೇಷನ್ ಬರ್ತಾ ಇದೆ ಸಭಾಧ್ಯಕ್ಷರೇ. 17 ಸ್ಟೇಷನ್ಗಳಲ್ಲಿ ತಾವು ಒಂದೊಂದು ಸ್ಟೇಷನ್ನು ಪೂರ್ಣವಾಗಿ ನಾನು ಹೇಳಬೇಕು ಅಂದರೆ ಸಮಯ ಆಗುತ್ತೆ, ಹಾಗೆ ಶಾರ್ಟಾಗಿ ಹೇಳ್ಬಿಡ್ತೀನಿ ಸಭಾಧ್ಯಕ್ಷರೇ. ಒಂದು ಸ್ಟೇಷನ್ನಿಂದ ಒಂದು ಸ್ಟೇಷನ್ ಇರೋಂಥ ಅಂತರ ಸುಮಾರು 1.5 ಕಿಲೋಮೀಟರ್ ಮಾತ್ರ ಸಭಾಧ್ಯಕ್ಷರೇ. ಇಡೀ ನಮ್ಮ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಮೆಟ್ರೋ ಇದೆಯೋ ಅಲ್ಲಿ ಎಲ್ಲಾನು ಸಹ 1 ರಿಂದ 1.5 ಕಿಲೋಮೀಟರ್ ಮಾತ್ರ ಇರೋದು, ಬೇರೆ ಎಲ್ಲೂ ಅದಕ್ಕಿಂತ ಹೆಚ್ಚಿಗೆ ಇಲ್ಲ. ಆದರೆ ವಿಶೇಷವಾಗಿ 2018ರಲ್ಲಿ ಅಂದಿನ ಮುಖ್ಯಮಂತ್ರಿಗಳು, ಇಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು ಆವತ್ತು DPR ಅಪ್ರೂವ್ ಮಾಡೋಂಥ ಸಂದರ್ಭದಲ್ಲಿ ಈ ಸ್ಟೇಷನನ್ನು DPR ಅಲ್ಲಿ ಅಪ್ರೂವ್ ಮಾಡಿದ್ದಾರೆ. ಅಣ್ಣ ಮುಖ್ಯಮಂತ್ರಿಗಳು, ಅಣ್ಣ ತಾವು ಕೇಳಿಸ್ಕೋಬೇಕು, 2018ರಲ್ಲಿ ತಾವು ಅಪ್ರೂವ್ ಮಾಡೋಂಥ DPR ಇದು. ತಾವು ಅಪ್ರೂವ್ ಮಾಡಿದ್ರನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತೀರಿ. ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡೋಂಥ ಸಂದರ್ಭದಲ್ಲಿ ಬೆಟ್ಟಲ್ಸೂರು ಮೆಟ್ರೋ ಸ್ಟೇಷನ್ ಸಹ ಸೇರಿದೆ. ಇದಕ್ಕೆ ಕಳಿಸ್ಕೊಟ್ಟಿದ್ಯಾರು? ಅಂದಿನ ರಾಜ್ಯ ಸರ್ಕಾರ, ಅಂದಿನ ಮುಖ್ಯಮಂತ್ರಿಗಳು, ಇಂದಿನ ಮುಖ್ಯಮಂತ್ರಿಗಳು ಕಳಿಸ್ಕೊಟ್ರು. ಇದಾದ ಮೇಲೆ 3ನೇ ವ್ಯಕ್ತಿ, ಖಾಸಗಿ ವ್ಯಕ್ತಿ ಒಡಂಬಡಿಕೆ ಮಾಡ್ಕೊಳ್ತಾನೆ. ಏನಂತ ಮಾಡ್ಕೊಳ್ತಾನೆ? ಬೆಟ್ಟಲ್ಸೂರು ಮೆಟ್ರೋ ಸ್ಟೇಷನ್ ನಾನು ನನ್ನ ಸ್ವಂತ ಹಣದಿಂದ ನಿರ್ಮಾಣ ಮಾಡ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಮೆಟ್ರೋ ಅವರು ಸಹ ಒಪ್ಪಿಗೆ ಕೊಡ್ತಾರೆ, ಆಯಿತು ಮಾಡಿಕೊಡಿ ಅಂತ.
ಅದಕ್ಕೆ ಮುಂಚಿತವಾಗಿ ಏನಾಗತ್ತೆ, ಲ್ಯಾಂಡ್ ಅಕ್ವಿಜೇಷನ್ ಆಗತ್ತೆ. ಅಲ್ಲ ಈಗ ರಾಜ್ಯ ಸರ್ಕಾರ ಲ್ಯಾಂಡ್ ಅಕ್ವಿಜೇಷನ್ ಮಾಡುತ್ತೆ. ಗುಂಡಪ್ಪನವರು ಈಗ ನೀವು ನೋಡಿ ಆಗಲೇ ಪ್ರಶ್ನೆ ಉತ್ತರ ಕೊಡ್ಲಿ. ಈಗ ಲ್ಯಾಂಡ್ ಅಕ್ವಿಜೇಷನ್ ಮಾಡಿದೆ, ಲ್ಯಾಂಡ್ ಅಕ್ವಿಜೇಷನ್ ಮಾಡಿದೆ, ಲ್ಯಾಂಡ್ ಅವ್ರಿಗೆ ದುಡ್ಡು ಕೊಟ್ಟಿದೆ, DPR ಅಪ್ರೂವ್ ಆಗಿದೆ, ಪ್ರತಿಯೊಂದು ಆದ್ಮೇಲೆ ಇವತ್ತು ನನಗೆ ಉತ್ತರ ಕೊಡ್ತಾರೆ. ಎಂಬೇಸಿ ಕಂಪನಿಯವನು ಇರೇ ಎಂಬೇಸಿ ಕಂಪನಿಯವನು ದುಡ್ಡು ಕೊಟ್ಟಿಲ್ಲ, ನಾವು ಮೆಟ್ರೋ ಕೈ ಬಿಟ್ಟಿದೀವಿ ಅಂತ ಹೇಳ್ತಾರೆ. ಇದು ನ್ಯಾಯನಾ? ಎಂಬೇಸಿ ಅವ್ನು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಸರ್ಕಾರಕ್ಕೆ ಏನ್ ಸಂಬಂಧ? ಇದು ಸಾರ್ವಜನಿಕರು ಉದ್ದೇಶಿಸಿ ಮಾಡಿರೋದು. ಆಗ ಪ್ರಶ್ನೆ ಆಯ್ತಾ ನಿಮ್ದು? ಪ್ರಶ್ನೆಗೆ ಉತ್ತರ ಸಾರ್ವಜನಿಕರು ಉತ್ತರ ಕೊಡ್ತಾರಲ್ಲ. ಈಗ ಎಂಬೇಸಿ ಅವನು ಹಣ ಕೊಟ್ಟಿಲ್ಲ, ನಾವು ಮಾಡಲ್ಲ. ಓಕೆ, ಮಂತ್ರಿ ಉತ್ತರ ಇದು ಮಾಡಿರೋದು ಎಂಬೇಸಿ ಅವನಿಗೋಸ್ಕರನಾ? ಆಯ್ತು, ಮಂತ್ರಿ ಉತ್ತರ ಕೊಡ್ತಾರೆ. ಆಯ್ತು, ಉತ್ತರ ಕೊಡ್ತಾರೆ. ಯಾರಿಗೋಸ್ಕರ ಮಾಡಿರೋದು? ಆಯ್ತು, ಉತ್ತರ ಕೊಡ್ತಾರಲ್ಲ.